ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಕುಂಜತ್ತೂರು ತೂಮಿನಾಡಿನಲ್ಲಿ ಭೀಕರ ಅವಘಡ. ಸ್ಕೂಟರ್ ಮೇಲೆ ಟೆಂಪೋ ಹರಿದು ಯುವಕರಿಬ್ಬರ ದಾರುಣ ಸಾವು. ಅವಸರವೇ ಅಪಘಾತಕ್ಕೆ ಕಾರಣ. ಬಾಲಕಿ ಸಫಿಯಾ ಕೊಲೆ, ಹಂಸ ಪತ್ನಿ ಸಹಿತ 3 ತಪ್ಪಿತಸ್ಥರು. ಬುಧವಾರ ಶಿಕ್ಷೆ ಘೋಷಣೆ. ಎಸ್ಐ ಸಹಿತ ಇಬ್ಬರಿಗೆ ಖುಲಾಸೆ. ವ್ಯಾಪಕ ಆರಾಧನಾಲಯ ಕಳ್ಳತನ. ಗುಡ್ಡೆ ವಿಷ್ಣುಮಂಗಲ ಕ್ಷೇತ್ರ ಚಾಕೆತ್ತಡಿ ಮಸೀದಿ ಕಳ್ಳತನ. ಧರ್ಮ ಸಾಹೋದರ್ಯದ ಸಂದೇಶ ಸಾರಿ ಗಮನೀಯವಾದ ಮಾನವ ಮೈತ್ರಿ ಸಂಗಮ. ಸುದ್ದಿಗಳು ವಿವರವಾಗಿ. ರಾಜರಸ್ತೆಯಲ್ಲಿ ಸಂಭವಿಸಿರುವ ಭೀಕರ ರಸ್ತೆ ದುರಂತದಲ್ಲಿ ಇಬ್ಬರು ಯುವಕರು ದಾರುಣವಾಗಿ ಪ್ರಾಣ ತೆತ್ತಿದ್ದಾರೆ. ತಲಪಾಡಿ ತುಮ್ಮಿನಾಡಿನಲ್ಲಿ ಮಂಗಳವಾರ ಅಪರಾಹ್ನ ನಾಡನ್ನೇ ನಲುಗಿಸಿದ ದುರಂತ ಘಟಿಸಿದೆ. ಬಸ್ಸನ್ನು ಹಿಂದಿಕ್ಕುವ ಧಾವಂತದಲ್ಲಿ ರಸ್ತೆಗೆ ಬಿದ್ದ ಸ್ಕೂಟರ್ನ ಮೇಲೆ ಟೆಂಪೋವೊಂದು ಹರಿದಿದ್ದು, ಸ್ಕೂಟರ್ ಸವಾರರಿಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಶ್ರದ್ಧೆ ಹಾಗೂ ಅಜಾಗ್ರತೆಯ ಚಾಲನೆಯೇ ದುರಂತ ಕಾರಣ ಎನ್ನಲಾಗಿದೆ. ಅಪಘಾತದಿಂದ ಸ್ಕೂಟರ್ನಲ್ಲಿದ್ದ ಮಂಜೇಶ್ವರದ ಉದ್ಯಾವರ ನಿವಾಸಿ 16ರ ಹರೆಯದ ಶಿಹಾಬ್ ಹಾಗೂ ಕುಂಜತ್ತೂರಿನ 18 ವರ್ಷ ಪ್ರಾಯದ ಸಿನಾನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಂಗಳವಾರ ಅಪರಾಹ್ನ 2:30 ವೇಳೆಗೆ ತೂಮಿನಾಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದುರ್ಘಟನೆ ನಡೆದಿದೆ. ತಲಪಾಡಿ ಕಡೆಗೆ ತೆರಳುತ್ತಿದ್ದ ಖಾಸಗಿ ಬಸ್ಸೊಂದರ ಚಾಲಕ ಹಾಗೂ ಸ್ಕೂಟರ್ ಸವಾರರ ಮಧ್ಯೆ ಸೈಡ್ ನೀಡುವ ವಿಷಯದಲ್ಲಿ ವಾಗ್ವಾದ ನಡೆದಿದ್ದು, ತೂಮಿನಾಡು ಬಳಿ ಬಸ್ಸನ್ನು ಹಿಂದಿಕ್ಕುವ ರಭಸದಲ್ಲಿ ಬಸ್ಸು ತಗುಲಿ ಸ್ಕೂಟರ್ ರಸ್ತೆ ಮಧ್ಯೆ ಬಿದ್ದಿದೆ. ಈ ವೇಳೆ ಎದುರಿನಿಂದ ಬಂದ ಟೆಂಪೋವು ಇವರ ಮೇಲೆ ಹರಿದು ಹೋಗಿದೆ. ಸ್ಕೂಟರ್ಗೆ ಡಿಕ್ಕಿ ಹೊಡೆದರೂ ಬಸ್ಸಿನ ಚಾಲಕ ನಿಲ್ಲಿಸದೆ ತೆರಳಿದ್ದು, ಇದು ಭಾರೀ ಜನರೋಷಕ್ಕೆ ಕಾರಣವಾಯಿತು. ಸ್ಥಳದಲ್ಲೇ ಬಾಲಕರು ರಕ್ತದ ಮಡುವಿನಲ್ಲಿ ಬಿದ್ದು ಮೃತಪಟ್ಟಿದ್ದು, ಕೋಪೋದ್ರಿಕ್ತರಾದ ಜನರು ಬಸ್ಸು ಹಿಂತಿರುಗಿ ಬರುವ ವೇಳೆ ಅಡ್ಡಗಟ್ಟಿ ಚಾಲಕನನ್ನು ಥಳಿಸಿದ್ದರು. ಸುದ್ದಿ ಅರಿತು ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಬಸ್ಸಿನ ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಬಾಲಕರಿಬ್ಬರ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಮಂಗಲ್ಪಾಡಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಇಡೀ ಕಾಸರಗೋಡು ಕಾತರದಿಂದ ಕಾಯುತ್ತಿದ್ದ ಪ್ರಕರಣದ ತೀರ್ಪು ಹೊರಬಿದ್ದಿದೆ. ಮನೆ ಕೆಲಸಕ್ಕೆ ನಿಂತಿದ್ದ ನಿರ್ಗತಿಕ ಕುಟುಂಬದ 14ರ ಬಾಲಕಿ ಸಫಿಯಾ ಕ್ರೂರ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ 3 ಆರೋಪಿಗಳನ್ನು ತಪ್ಪಿತಸ್ಥರೆಂದು ಗುರುತಿಸಲಾಗಿದ್ದು, ಇತರ ಇಬ್ಬರ ಮೇಲಿನ ಆರೋಪ ಸಾಬೀತಾಗದ ಹಿನ್ನೆಲೆಯಲ್ಲಿ ನಿರ್ದೋಷಿಗಳಾಗಿ ಪರಿಗಣಿಸಿ ಖುಲಾಸೆಗೊಳಿಸಲಾಗಿದೆ. ಆರೋಪಿಗಳ ಶಿಕ್ಷೆಯ ಪ್ರಮಾಣವನ್ನು ಬುಧವಾರ ಘೋಷಿಸಲಾಗುವುದು. ಕಾಸರಗೋಡು ಹೆಚ್ಚುವರಿ ಪ್ರಥಮ ದರ್ಜೆ ನ್ಯಾಯಮೂರ್ತಿ ಕೆ. ಶಕ್ತಿಧರನ್ ಅವರು ಮಂಗಳವಾರ ಪೂರ್ವಾಹ್ನ ತೀರ್ಪು ಪ್ರಕಟಿಸಿದ್ದಾರೆ. ಪ್ರಕರಣದ ಪ್ರಮುಖ ಹಾಗೂ ಪ್ರಥಮ ಆರೋಪಿಯಾದ ಬೋವಿಕ್ಕಾನ ಪೌವೆಲ್ ಮಾಸ್ತಿಕೊಂಡು ನಿವಾಸಿ ಗೋವಾದ ಗುತ್ತಿಗೆದಾರ KC ಹಂಸ, 3ನೇ ಆರೋಪಿಯಾದ ಹಂಸನ ಪತ್ನಿ ಮೈಮೂನಾ ಹಾಗೂ ಹಂಸನ ಸಂಬಂಧಿಕನಾದ 4ನೇ ಆರೋಪಿ ಕುಂಬಳೆ ಆರಿಕಾಡಿಯ ಅಬ್ದುಲ್ಲಾ ಎಂಬವರು ಅಪರಾಧಿಗಳಾಗಿ ಗುರುತಿಸಲ್ಪಟ್ಟಿದ್ದಾರೆ. ಹಂಸನ ಮನೆಗೆ ಸಫಿಯಾಳನ್ನು ಮನೆ ಕೆಲಸಕ್ಕೆ ಏರ್ಪಾಡು ಮಾಡಿಕೊಟ್ಟಿದ್ದ ಮಡಿಕೇರಿ ಅಯ್ಯಂಗೇರಿ ನಿವಾಸಿ ಮೊಯ್ದು ಹಾಜಿಯನ್ನು 2ನೇ ಆರೋಪಿ ಹಾಗೂ ಸಫಿಯಾ ಕಣ್ಮರೆ ಪ್ರಕರಣವನ್ನು ತಿರುಚಲೆತ್ನಿಸಿದ ಆರೋಪ ಹೊತ್ತಿದ್ದ ಆದೂರು ಠಾಣೆಯ ಅಂದಿನ ASI PM ಗೋಪಾಲಕೃಷ್ಣರವರನ್ನು 5ನೇ ಆರೋಪಿಯಾಗಿ ಗುರುತಿಸಲಾಗಿತ್ತು. ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಇವರಿರುವರನ್ನು ಖುಲಾಸೆಗೊಳಿಸಲಾಗಿದೆ. ಮಡಿಕೇರಿ ಅಯ್ಯಂಗೇರಿ ನಿವಾಸಿಯಾದ ಕಡುಬಡ ಕುಟುಂಬದ ಮೊಯ್ದು ಆಯಿಷಾ ದಂಪತಿಯ ಪುತ್ರಿ ಸಫಿಯಾಳನ್ನು 2005ರಲ್ಲಿ ಮಾಸ್ತಿಕೊಂಡುವಿನ KC ಹಂಸನ ಮನೆಗೆ ಮನೆ ಕೆಲಸಕ್ಕೆ ನಿಲ್ಲಿಸಲಾಗಿತ್ತು. ಗೋವಾದ ಗುತ್ತಿಗೆದಾರನಾದ KC ಹಂಸನು ಕುಟುಂಬ ಸಮೇತ ಗೋವಾಕ್ಕೆ ತೆರಳಿದಾಗ ಬಾಲಕಿ ಸಫಿಯಾಳನ್ನು ಜತೆಗೆ ಕರೆದೊಯ್ದಿದ್ದ. 2006ರ ಜೂನ್ನಲ್ಲಿ KC ಹಂಸನು ಕುಟುಂಬ ಸಮೇತ ಊರಿಗೆ ಬಂದನಾದರೂ ಸಫಿಯಾ ಮಾತ್ರ ಅವರ ಜತೆಗಿರಲಿಲ್ಲ. ನಿಗೂಢ ಕಣ್ಮರೆಯ ತನಿಖೆ ಹಳ್ಳಕ್ಕೆ ಬಿದ್ದಾಗ ಸಫಿಯಾ ಎಲ್ಲಿ ಎಂಬ ಬೇಡಿಕೆಯೊಂದಿಗೆ ನಿರಂತರ ಐತಿಹಾಸಿಕ ಸತ್ಯಾಗ್ರಹವು ಕಾಸರಗೋಡಿನಲ್ಲಿ ನಡೆದಿದ್ದು, ಅಂತಿಮವಾಗಿ ತನಿಖೆಯನ್ನು ಕ್ರೈಂ ಬ್ರಾಂಚಿಗೆ ಹಸ್ತಾಂತರಿಸಲಾಗಿತ್ತು. ಕ್ರೈಂ ಬ್ರಾಂಚ್ ತನಿಖೆಯಲ್ಲಿ ಬಾಲಕಿಯನ್ನು KC ಹಂಸ ಹಾಗೂ ಸಂಗಡಿಗರು ಸೇರಿ ಗೋವಾದ ಫ್ಲಾಟ್ನಲ್ಲಿ ಬರ್ಬರವಾಗಿ ಕೊಂದ ಬಳಿಕ ಮೃತದೇಹವನ್ನು ಹಲವು ತುಂಡುಗಳನ್ನಾಗಿಸಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ಗೋವಾದ ಅಣೆಕಟ್ಟೊಂದರ ಬದಿಯಲ್ಲಿ ಭಾರೀ ಹೊಂಡ ತೋಡಿ ಹೂತು ಹಾಕಿರುವುದು ಪತ್ತೆಯಾಯಿತು. ತಕ್ಷಣವೇ KC ಹಂಸ ಹಾಗೂ ಪತ್ನಿ ಮೈಮೂನಾರವರನ್ನು ಬಂಧಿಸಲಾಗಿತ್ತು. ಪ್ರಕರಣದಲ್ಲಿ ಯಾವುದೇ ಸಾಕ್ಷಿದಾರರಿಲ್ಲದ ಅಪರೂಪದ ಈ ಪ್ರಕರಣದಲ್ಲಿ ವೈಜ್ಞಾನಿಕ ಪರೀಕ್ಷೆಗಳ ಆಧಾರದಲ್ಲಿ ಕೃತ್ಯವನ್ನು ಸಾಬೀತುಪಡಿಸಲಾಗಿತ್ತು. ಶಿಕ್ಷೆ ಘೋಷಣೆಯ ಬಗೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ C. ಶುಕೂರ್ ಈ ರೀತಿ ವಿವರಿಸಿದ್ದಾರೆ. ഏറ്റവും നമ്മുടെ കോടതിയിൽ സമർപ്പിച്ച രേഖകളെയും
അതുപോലെ സാക്ഷികളുടെ മൊഴികളുടെ അടിസ്ഥാനത്തിൽ ഏറ്റവും ഉചിതമായ വിധിയെന്നാണ് ഞങ്ങൾക്ക് പറയാനുള്ളത്. ഈ 2 പ്രതികളെ വെറുതെ വിട്ടതിൻ്റെ സാഹചര്യത്തെക്കുറിച്ച് ഞങ്ങൾ പരിശോധിക്കും. അതിനാവശ്യമാണെങ്കിൽ അതിൽ അപ്പീൽ ഫയൽ ചെയ്യാനുള്ള സാധ്യതയുണ്ടെങ്കിൽ അപ്പീൽ ഫയൽ ചെയ്യും. സ്വാഭാവികമായിട്ടും ഇങ്ങനത്തെ ഒരു കേസിൽ പരമാവധി ശിക്ഷ വാങ്ങിക്കൊടുക്കുക എന്നുള്ളതാണ് പ്രോസിക്യൂട്ടർ എന്നതിൽ എൻ്റെ ദൗത്യം. അത് നിർവഹിക്കാൻ പറ്റുമെന്നാണ് ഞാൻ പ്രതീക്ഷിക്കുന്നത്. ಸತ್ಯಕ್ಕೆ ಸಂದ ಜಯ ಇದೆಂದು ಇನ್ನಾರಿಗೂ ಈ ರೀತಿಯ ಅನುಭವ ಆಗಬಾರದೆಂದು ಸಫಿಯಾಳ ತಂದೆ ಮೊಯ್ದೂರ್ ಅವರು ಪತ್ರಕರ್ತರ ಮುಂದೆ ಗದ್ಗದಿತರಾಗಿ ಪ್ರತಿಕ್ರಿಯಿಸಿದರು. കോടതി നല്ല ശിക്ഷ കൊടുക്കും വിശ്വാസമുണ്ട്. ഞങ്ങളൊന്നിച്ച് സമരത്തിലും എല്ലാത്തിലും ഒന്നിച്ച് എല്ലാവർക്കും നന്ദി പറയും. ഞങ്ങൾക്ക് നല്ല വിശ്വാസം ഉണ്ടായിക്കോടെ ശിക്ഷ കൊടുക്കും. സഭയ്ക്ക് നീതി കിട്ടി ഞങ്ങൾ വിശ്വസിക്കുന്നു. ಆರಾಧನಾಲಯಗಳಲ್ಲಿ ವ್ಯಾಪಕ ಕಳ್ಳತನ ನಡೆದಿದೆ. ಕೂಡ್ಲು ಗುಡ್ಡಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ, ಕೂಡ್ಲುವಿನ ಪಾಯಿಚಾಲು ವಿಷ್ಣುಮಂಗಲ ಶ್ರೀ ಮಹಾವಿಷ್ಣು ಕ್ಷೇತ್ರ ಹಾಗೂ ಮುಳ್ಳೇರಿಯ ಗಾಡಿಗುಡ್ಡೆ ಕಾನಕೋಡುವಿನ ಚಾಕಟ್ಟತಡಿ ಬದರ್ ಮಸೀದಿಯಲ್ಲಿ ದರೋಡೆ ಸಂಭವಿಸಿದೆ. ಕೂಡ್ಲು ಗುಡ್ಡಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಂಗಳವಾರ ಮುಂಜಾನೆ ಎಂದಿನಂತೆ ಗರ್ಭಗುಡಿ ತೆರೆಯಲು ಅರ್ಚಕರು ತಲುಪಿದಾಗ ದೇಗುಲದ ಮುಂದಿದ್ದ ಕಾಣಿಕೆ ಹುಂಡಿ ಒಡೆದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ತಕ್ಷಣ ಸುದ್ದಿ ಅರಿತ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಬೆರಳಚ್ಚು ಸಹಿತ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ. ಕೂಡ್ಲು ಪಾಯಿಚಾಲು ವಿಷ್ಣುಮಂಗಲ ಶ್ರೀ ಮಹಾವಿಷ್ಣು ದೇಗುಲದಲ್ಲೂ ಕಳೆದ ರಾತ್ರಿ ಕಳ್ಳತನ ನಡೆದಿದೆ. ಇಲ್ಲೂ ಕ್ಷೇತ್ರದ ಕಾಣಿಕೆ ಹುಂಡಿಯನ್ನು ಒಡೆದು ಖದೀಮರು ಹಣ ಎಗರಿಸಿರುವುದು ಬೆಳಕಿಗೆ ಬಂದಿದ್ದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಮುಳ್ಳೇರಿಯ ಗಾಡಿಗುಡ್ಡೆ ಕಾನ್ಕೋಡು ಬಳಿಯ ಚಾಕಟದಲ್ಲಿರುವ ಬದರ್ ಮಸೀದಿಯಲ್ಲೂ ದರೋಡೆ ಸಂಭವಿಸಿದೆ. ಮಸೀದಿಯ ಬೀಗ ಮುರಿದ ಕಳ್ಳರು ಇಮಾಮ್ರ ಕೊಠಡಿಯಲ್ಲಿದ್ದ 12,000 ರೂಪಾಯಿ ನಗದನ್ನು ದೋಚಿರುವುದಾಗಿ ತಿಳಿದು ಬಂದಿದೆ. ಮಂಗಳವಾರ ಮುಂಜಾನೆ ಮೊಹದ್ದೀನರು ಮಸೀದಿಗೆ ತೆರಳಿದಾಗ ಕೃತ್ಯ ಬೆರಳಕ್ಕಿಗೆ ಬಂದಿದೆ. ಇದೀಗ 3 ಪ್ರಕರಣಗಳನ್ನು ಪೊಲೀಸರು ತಾಳೆ ಹಾಕಿದ್ದು ಇವೆಲ್ಲವೂ ಒಂದೇ ತಂಡದ ಸದಸ್ಯರ ಕೃತ್ಯವೋ ಎನ್ನುವುದರ ಕುರಿತು ತನಿಖೆ ಮುಂದುವರಿಯುತ್ತಿದೆ. ಕಾಸರಗೋಡಿನ ಧರ್ಮ ಸಹೋದರಿಯದ ಪರಂಪರೆಯನ್ನು ಮರಳಿ ತರುವ ಸಂದೇಶದೊಂದಿಗೆ ನಡೆಸಲಾದ ಮಾನವ ಮೈತ್ರಿ ಸಂಗಮ ಗಮನೀಯವಾಯಿತು. ಜನಮೈತ್ರಿ ಪೊಲೀಸು, ವಿವಿಧ ಸಂಘಟನೆಗಳ ಒಕ್ಕೂಟವಾದ ಸೌಹೃದ, ಕಾಸರಗೋಡು ರೆಸಿಡೆನ್ಸ್ ಅಸೋಸಿಯೇಷನ್ ಎಂಬಿವುಗಳ ಸಂಯುಕ್ತ ನೇತೃತ್ವದಲ್ಲಿ ಸಂಗಮ ಏರ್ಪಡಿಸಲಾಯಿತು. ಸೋಮವಾರ ಸಾಯಂಕಾಲ ಮೀಪುಗುರಿ ಕಿರಿಯ ಪ್ರಾಥಮಿಕ ಶಾಲಾ ವಠಾರದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಸಮಾಜದ ನಾನಾ ಸ್ತರದ 100 ಮಂದಿ ಭಾಗವಹಿಸಿದರು. ಸಂಗಮವು ಕಾಸರಗೋಡಿನ ಪುಣ್ಯಭೂಮಿಯನ್ನು ಕೋಮು ಶಕ್ತಿಗಳ ದ್ವೇಷ ಸಾಧನೆಗೆ ಬಿಟ್ಟುಕೊಡೆವು ಎಂಬ ದೃಢ ಸಂಕಲ್ಪ ತೊಟ್ಟಿತು. ತಪ್ಪುದಾರಿ ಹಿಡಿಯುವ ಮಂದಿಯನ್ನು ಮತ್ತೆ ಸರಿಪಥಕ್ಕೆ ತರಲು ಎಲ್ಲರೂ ಪ್ರಯತ್ನಿಸಬೇಕೆಂದು ಕಾಸರಗೋಡು ಸಂಯುಕ್ತ ಕಾಸಿ ಪ್ರೊಫೆಸರ್ ಆಲಿಕುಟಿ ಮುಸ್ಲಿಯಾರ್ ಕರೆ ಇತ್ತರು. ಧರ್ಮಗುರು ಫಾದರ್ ಆಂಟನಿ ವೆಟ್ಟಿಯಾಣಿಕಲ್, ಧಾರ್ಮಿಕ ಮುಖಂಡ ಕೊಪ್ಪಳ ಚಂದ್ರಶೇಖರ್ ಮುಖ್ಯ ಭಾಷಣ ಮಾಡಿದರು. ಡಿವೈಎಸ್ಪಿಗಳಾದ ಕೆ ದಾಮೋದರನ್, ಟಿಪಿ ರಂಜಿತ್, ಜಿಲ್ಲಾ ರೆಸಿಡೆನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಇ ಚಂದ್ರಶೇಖರ್ ನಾಯರ್, ಮದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಧವ್ ಮಾಸ್ಟರ್ಸ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಗೋಪಾಲಕೃಷ್ಣ, ಬ್ಲಾಕ್ ಪಂಚಾಯತ್ ಸದಸ್ಯ ಎಸ್ ಕುಮಾರ್, ಅಬ್ದುಲ್ ಮಜೀದ್ ಸಕಾಫಿ, ನ್ಯಾಯವಾದಿ ಹನೀಫ್ ಹುದೈವಿ ಮೊದಲಾದವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಳೆದ SSLC +2 ಪರೀಕ್ಷೆಗಳಲ್ಲಿ ಉನ್ನತ ಅಂಕಗಳೊಂದಿಗೆ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಐಕ್ಯರಂಗ ಸರ್ಕಾರದ ಆಡಳಿತ ಸಾಧನೆಗಳನ್ನು ಪ್ರಚಾರಪಡಿಸಲು ಹಾಗೂ ಕೇಂದ್ರ ಸರ್ಕಾರದ ತಪ್ಪಾದ ನೀತಿಯನ್ನು ಜನರ ಮುಂದೆ ತೆರೆದಿಡಲು ಆಗಸ್ಟ್ 9ರಿಂದ 14ರವರೆಗೆ ಜಿಲ್ಲೆಯ ಎಲ್ಲ ಮನೆಗಳಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಗೃಹ ಸಂದರ್ಶನ ನಡೆಸಲಿರುವುದಾಗಿ ಡಿಸಿಸಿಐ ಅಧ್ಯಕ್ಷ ನ್ಯಾಯವಾದಿ CK ಶ್ರೀಧರನ್ ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ಇತ್ತರು. ಆಗಸ್ಟ್ 16ರಂದು ಜಿಲ್ಲೆಯ ಎಲ್ಲ ಪಂಚಾಯತ್ ಹಾಗೂ ನಗರಸಭೆಗಳಲ್ಲಿ ಪಾದಯಾತ್ರೆ ನಡೆಸಲು ತೀರ್ಮಾನಿಸಲಾಗಿದೆ. ಆಗಸ್ಟ್ ಅಂತಿಮ ವಾರದಲ್ಲಿ ಡಿಸಿಸಿ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ರಾಜಕೀಯ ಅಧ್ಯಯನ ಶಿಬಿರ ನಡೆಯಲಿದೆ. ಜಿಲ್ಲೆಯ ಪಕ್ಷ ಪುನರ್ ಸಂಘಟನೆ ಸಮಿತಿ ಸಭೆ ಶೀಘ್ರದಲ್ಲೇ ನಡೆಸಿ ಜಿಲ್ಲಾ ಬ್ಲಾಕ್ പദാധികാരിಗಳ പട്ടികെ ಅಂತಿಮ ರೂಪ ನೀಡಲಾಗುವುದು ಎಂದು ತಿಳಿಸಲಾಯಿತು. ദേശീയ തലത്തിൽ കേന്ദ്ര ഗവൺമെന്റ് മോഡി സർക്കാർ ഈ രാജ്യത്തെ വൻകിടക്കാർക്ക് വേണ്ടി, കോർപ്പറേറ്റുകൾക്ക് വേണ്ടി നടത്തുന്ന സമീപനങ്ങളും റബ്ബർ കർഷകരും നാളികേര കർഷകരും ഉൾപ്പെടെ കേരളത്തിലെ കൃഷിക്കാരുൾപ്പെടെയുള്ളവരുടെ പ്രയാസങ്ങൾക്ക്, സങ്കീർണങ്ങളായിട്ടുള്ള പ്രശ്നങ്ങൾക്ക് പരിഹാരം കണ്ടെത്തുന്നതിൽ വൈമുഖ്യം പ്രകടിപ്പിക്കുകയും ചെയ്യുന്നതിനെതിരെ ശക്തമായ പോർമുഖങ്ങൾ ഈ കേരളത്തിലാകെ കോൺഗ്രസ് ഉണ്ടാക്കിയെടുക്കുന്നതിൽ ജില്ലയിലും അത്തരം സമരങ്ങളും പ്രക്ഷോഭങ്ങളും നടത്തുന്നതിനെ സംബന്ധിച്ചിട്ടുള്ള പ്രവർത്തനങ്ങൾ, അത് പ്രതിപാദിക്കുന്ന ലഘുലേഖകൾ ഈ ഭവന സന്ദർശന പരിപാടികളിൽ 6 ദിവസം എല്ലാ വീടുകളും, ഒരൊറ്റ വീട് പോലും ഒഴിയാതെ 6 ദിവസം ജില്ലയിൽ ಭವನ ಸಂದರ್ಶನ ಪರಿಪಾಡಿಗಳು ಬೂತ್ ತಲത്തിൽ ನಡೆಸപ്പെടുകയാണ്. ಸುದ್ದಿಗೋಷ್ಠಿಯಲ್ಲಿ ಪಿ ಅಶ್ರಫ್ ಅಲಿ ಸಹಿತ ಮುಖಂಡರು ಭಾಗವಹಿಸಿದರು.
ಮಡ್ಕ ನಿರತ ಇಬ್ಬರನ್ನು ಬಂಧಿಸಲಾಗಿದೆ. ಪೆರ್ಲ ಉಕ್ಕಿನಡ್ಕ ನಿವಾಸಿ ಶಶಿಕಾಂತ್ 23 ಹಾಗೂ ಪಳ್ಳಕಾನದ ನಿವಾಸಿ ಉದಯ 48 ಬಂಧಿತರು. ಪೆರ್ಲಾಪೇಟೆ ಬಳಿ ನಿರ್ಜನ ಪ್ರದೇಶದಲ್ಲಿ ಆಟದಲ್ಲಿ ನಿರತರಾಗಿದ್ದಾಗ ಖಚಿತ ಮಾಹಿತಿ ಮೇರೆಗೆ ಬದಿಯಡ್ಕ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಕಳೆದ ದಿನ ವಿಧಿವಶರಾಗಿದ್ದ ಸಮಾಜ ಸೇವಕ ಕುಂಜತೂರಿನ ಅಬ್ದುಲ್ ಹಮೀದ್ ಅಲಿ ಅವರ ಸಂಸ್ಮರಣಾ ಸಭೆ ಜರುಗಿತು. ಮುಸ್ಲಿಂ ಲೀಗಿನ ಮಂಜೇಶ್ವರ ಪಂಚಾಯತ್ ಸಮಿತಿ ನೇತೃತ್ವದಲ್ಲಿ ಕುಂಜತೂರಿನಲ್ಲಿ ಜರುಗಿದ ಸಭೆಯಲ್ಲಿ ಗತಕಾಲದ ಅವರ ಸೇವೆ ಕೈಂಕರ್ಯಗಳನ್ನು ಮೆಲುಕು ಹಾಕಲಾಯಿತು. ಮುಸ್ಲಿಂ ಲೀಗ್ ಪಂಚಾಯತ್ ಸಮಿತಿಯ ಅಧ್ಯಕ್ಷ ಅಬ್ದುಲ್ ಅಜೀಜ್ ಹಾಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಂಜೇಶ್ವರ ಠಾಣಾಧಿಕಾರಿ ಪಿ ಪ್ರಮೋದ್ ರವರು ಅಬ್ದುಲ್ ಹಮೀದ್ ರವರ ಸೇವಾ ಕಾರ್ಯಗಳನ್ನು ಸ್ಮರಿಸಿದರು. അമിഷനെ കുറിച്ച് പറയുമ്പോൾ നമ്മൾ പറയും ചില ആൾ സം ആർ ബോൺ ഗ്രേറ്റ്, ചില ആൾക്കാർ ജന്മന മഹാന്മാരായി ജനിക്കുന്നു, ചില ആൾക്കാർ ഈ മഹത്വം അവരിലേക്ക് അടിച്ചേൽപ്പിക്കുന്നു. രണ്ടാമത്തെ കാറ്റഗറിയിലെ ആൾക്കാർ ഈ മഹത്വം അവരിലേക്ക് ഓട്ടോമാറ്റിക്കായിട്ട് വന്നുകൊണ്ടിരിക്കും. മൂന്നാമത്തെ തരം ആൾക്കാർ, ഈ അവസാനത്തെ കാറ്റഗറിയിലെ ആൾക്കാരാണ് ശരിയായ മഹാൻ. അവരവരെ കർമ്മം കൊണ്ട് മഹത്വം നേടുന്നവരാണ് ഈ മൂന്നാമത്തെ ആൾക്കാർ. അപ്പോൾ എനിക്ക് തോന്നുന്നു അമിഷയെ നമുക്ക് ഈ മൂന്നാമത്തെ കാറ്റഗറിയിൽ പെടുത്താം. അതായത് എൻ്റെ തൊഴിൽ കൊണ്ട് അല്ലെങ്കിൽ എൻ്റെ സ്വഭാവം കൊണ്ട് എൻ്റെ ഐഡൻറ്റിറ്റി കൊണ്ട് പ്രശസ്തനായ നമ്മുടെ ഈ മഞ്ചേശ്വരത്തെ പേരിൽ വിരലെണ്ണാവുന്ന കുറച്ച് ചുരുക്കം ചില ആൾക്കാർക്ക് ഒരാളാണ്. ಬಿಜೆಪಿ ಮಂಜೇಶ್ವರ ಮಂಡಲಾಧ್ಯಕ್ಷ ಹರಿಶ್ಚಂದ್ರ ಮಂಜೇಶ್ವರ, ಸಿಪಿಐ ನಾಯಕ ರಾಮಕೃಷ್ಣ ಕಡಂಬಾರು, ಯುವ ಲೀಗ್ ಜಿಲ್ಲಾ ಕಾರ್ಯದರ್ಶಿ ಎಕೆ ಅಶ್ರಫ್, ರಘು ಶೆಟ್ಟಿ, ಸೈಫುಲ್ಲಾ ತಂಗಳ್, ಯೂತ್ ಲೀಗ್ ಅಧ್ಯಕ್ಷ ಮುಸ್ತಫಾ ಉದ್ಯಾವರ, ಎಂಎಸ್ಎಫ್ ಮಂಜೇಶ್ವರ ಮಂಡಲಾಧ್ಯಕ್ಷ ಸಿದ್ದಿಕ್ ಮಂಜೇಶ್ವರ, ಮಂಜೇಶ್ವರ ಗ್ರಾಹಕರ ವೇದಿಕೆ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಉದ್ಯಾವರ, ಕೆಎಂ ಅಬ್ದುಲ್ ಖಾದರ್, ಮೊಯ್ದೀನ್ ಮೊದಲಾದವರು ಉಪಸ್ಥಿತರಿದ್ದರು. ವಸತಿ ಇಲ್ಲದ ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಡಲು ತೀರ್ಮಾನಿಸಿರುವುದಾಗಿ ಸೌದಿಯಲ್ಲಿರುವ ಅನಿವಾಸಿ ಭಾರತೀಯ ಸಂಘಟನೆ ಕೆಎಂಸಿಸಿ ತಿಳಿಸಿದೆ. ಮೊದಲ ಹಂತವಾಗಿ ಬುಧವಾರ ಬಡ ಕುಟುಂಬವೊಂದಕ್ಕೆ ಕೀಲಿಕೈ ಹಸ್ತಾಂತರಿಸುವುದಾಗಿ ಸಂಘಟನೆಯ ಮಂಜೇಶ್ವರ ಮಂಡಲ ಸಮಿತಿ ಪದಾಧಿಕಾರಿಗಳು ಮಂಜೇಶ್ವರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಉಚಿತ ವಸತಿ ನೀಡುವುದರ ಮೊದಲ ಹಂತವಾಗಿ ಬುಧವಾರ ಮಂಜೇಶ್ವರ ಸಮೀಪದ ಧರ್ಮನಗರ ನೀರೋಳಿಕೆಯಲ್ಲಿ ಸ್ಥಳೀಯ ನಿವಾಸಿ ಮಮ್ಮುഞ്ഞി ഉസ്താദ് ರವರಿಗೆ ಮನೆಯ ಕೀಲಿಕೈ ಹಸ್ತಾಂತರ ಕಾರ್ಯ ನಡೆಯಲಿದೆ. ഈ ഒരു വർഷം കൊണ്ട് പൂർത്തീകരിക്കുന്ന ബൈത്തുർ റഹ്മാനയുടെ സമർപ്പണം അതവിടുത്തെ ഒരു പള്ളിയിൽ സേവനമനുഷ്ഠിക്കുന്ന മമ്മൂഞ്ഞി മുസ്കാർ എന്ന് പറയുന്ന വ്യക്തിക്കാണ് നൽകുന്നത്. അതിന്റെ സമർപ്പണ ചടങ്ങ് ഈ മാസം 15-ാം തീയതി ബുധനാഴ്ച വൈകുന്നേരം 4:30 അദ്ദേഹത്തിന്റെ വീടിന്റെ മുൻവശത്ത് പ്രത്യേകം സജ്ജമാക്കിയ വേദിയിൽ വെച്ച് സമർപ്പണം നടക്കുകയാണ്. ರಾಜ್ಯದಲ್ಲಿ ಮುಸ್ಲಿಂ ಲೀಗಿನ ಬೈತುರ್ ರಹ್ಮಾ ಯೋಜನೆ ಅನ್ವಯ ಈಗಾಗಲೇ ಹಿಂದೂ ಮುಸ್ಲಿಂ ಬಾಂಧವರಿಗೆ 1000 ಹಾಗೂ ಕ್ರಿಶ್ಚಿಯನ್ರಿಗೆ 500 ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಎಕೆ ಅಶ್ರಫ್, ಅಬ್ದುಲ್ ಹಮೀದ್ ಚೆರುಗೋಳಿ, ಹುಸೇನ್ ಮಚ್ಚಂಪಾಡಿ, ಇಬ್ರಾಹಿಂ, ಅಬ್ದುಲ್ ಸತ್ತಾರ್, ರೈಸಾದ್ ಮೊದಲಾದವರು ಉಪಸ್ಥಿತರಿದ್ದರು. ನಾಪತ್ತೆಯಾಗಿದ್ದ 15ರ ಬಾಲಕಿ 31ರ ಹರೆಯದ ಯುವಕನ ಜೊತೆಗೆ ಮನೆಗೆ ವಾಪಸ್ಸಾಗಿದ್ದಾಳೆ. ಬೋವಿಕಾನ ಸಮೀಪದ ನಿವಾಸಿಯಾದ ಬಾಲಕಿ ಈ ತಿಂಗಳ 12ರಂದು ಬ್ಯೂಟಿ ಪಾರ್ಲರ್ಗೆ ಎಂದು ತಿಳಿಸಿ ಮನೆಯಿಂದ ತೆರಳಿದ್ದು ಬಳಿಕ ನಾಪತ್ತೆಯಾಗಿದ್ದಳು. ಇದೀಗ ಆಕೆಯು ವಿಟ್ಲ ನಿವಾಸಿಯಾದ 31 ವರ್ಷ ಪ್ರಾಯದ ಸುಧಾಕರ ಎಂಬಾತನ ಜೊತೆ ಮರಳಿ ಬಂದಿದ್ದು ದೂರು ದಾಖಲಾದ ಹಿನ್ನೆಲೆಯಲ್ಲಿ ತನಿಖೆ ನಡೆಯುತ್ತಿದೆ. ದುಬೈ ಕೆಎಂಸಿಸಿಯ ಉದ್ಯಮ ಮಂಡಲ ಸಮಿತಿಯು ಏರ್ಪಡಿಸಿದ ಬೈತುರ್ ರಹ್ಮಾ ಕಾರುಣ್ಯ ಭವನ ಹಸ್ತಾಂತರ ಬುಧವಾರ. ಚೀಮೇನಿಯಲ್ಲಿ ನಿರ್ಮಾಣ ಪೂರ್ತೀಕರಿಸಿದ್ದ ಬೈತುರ್ ರಹ್ಮಾದ ಬೀಗದ ಕೀ ಹಸ್ತಾಂತರ ಬುಧವಾರ ಸಾಯಂಕಾಲ ಕಯ್ಯೂರು ಚೀಮೇನಿ ಪಂಚಾಯತಿನ ಚೆಮ್ರಕಾನ್ದಲ್ಲಿ ನಡೆಯಲಿದೆ ಎಂದು ಸಂಬಂಧಿತರು ವಾರ್ತಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಯುಎಇ ಕೆಎಂಸಿಸಿ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಎಳೇಟಿಲ್ ಕೀ ಹಸ್ತಾಂತರ ನೆರವೇರಿಸಲಿರುವರು. ದುಬೈಯಿಂದ ಊರಿಗೆ ಮರಳುವಾಗ ದುಬೈ ವಿಮಾನ ನಿಲ್ದಾಣದಲ್ಲಿ ಮೃತರಾದ ഷാഫി പാക്യാർ ಅವರ ಬಡ ಆಶ್ರಿತರಿಗೆ ಮನೆ ಹಸ್ತಾಂತರ ನಡೆಯಲಿದೆ. ദുബായിൽ നിന്നുള്ള യാത്ര നാട്ടിലേക്ക് വരുമ്പോൾ എയർപോർട്ടിൽ വെച്ച് മരണപ്പെട്ട ഒരു പാർട്ടി പ്രവർത്തകന് വേണ്ടിയാണ് ഈ ബൈത്തുർ റഹ്മാൻ നിർമ്മിച്ചിട്ടുള്ളത്. അദ്ദേഹം പുതുമക്കാരനാണെങ്കിലും ഈ ബൈത്തുർ റഹ്മാൻ നിർമ്മിച്ചിട്ടുള്ളത് കയ്യൂർ ചീമേനി പഞ്ചായത്തിൽപ്പെട്ട ചെമ്പ്രക്കാനം എന്ന സ്ഥലത്താണ്. അദ്ദേഹത്തിൻ്റെ ഭാര്യ വീട് അവിടെ ആയതുകൊണ്ടും അവരുടെ താമസ സൗകര്യം അവിടെ ആയതുകൊണ്ടുമാണ് അങ്ങോട്ട് നിർമ്മാണം മാറ്റിയത്. അതോടൊപ്പം ഈ കമ്മിറ്റി നിലവിൽ വന്നതിന് ശേഷം ഒരു 3 മാസം കൊണ്ടാണ് 8 ലക്ഷത്തോളം രൂപ ചെലവഴിച്ചിട്ടുള്ള ഈ ഒരു ബൈത്തുർ റഹ്മാൻ ನಿರ್ಮಾಣ ಪೂರ್ತಿಯಾಗಿದೆ. ಈ ಬಗ್ಗೆ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಉದ್ಯಮ ಮಂಡಲ ಕೆಎಂಸಿಸಿ ಪದಾಧಿಕಾರಿಗಳಾದ ರಫೀಕ್ ಮಾಂಗಾಡ್, ಅಶ್ರಫ್ ಬೋಸ್, ಶರೀಫ್ ತಾಯ್ತೋಡಿ, ಓಂ ಅಬ್ದುಲ್ಲಾ ಗುರುಖಳ ಮೊದಲಾದವರು ಉಪಸ್ಥಿತರಿದ್ದರು.
ತಂಡವೊಂದು ಅಂಗಡಿಗೆ ನುಗ್ಗಿ ದಾಂಧಲೆ ನಡೆಸಿದ್ದು ವ್ಯಾಪಾರಿಗೆ ಹಲ್ಲೆಗೈಯಲಾಗಿದೆ. ಉಪ್ಪಳಪೇಟೆಯಲ್ಲಿ ಜವಳಿ ಅಂಗಡಿ ನಡೆಸುವ ಸ್ಥಳೀಯ ನಿವಾಸಿ ಕಬೀರ್ ಹಲ್ಲೆಗೊಳಗಾದವರು. ಇವರನ್ನು ಜಿಲ್ಲಾ ಸಹಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಕ್ಷುಲ್ಲಕ ಕಾರಣಕ್ಕಾಗಿ ನಡೆದ ವಾಗ್ವಾದವೇ ಹಲ್ಲೆಗೆ ಕಾರಣವೆಂದು ಗಾಯಾಳು ಆರೋಪಿಸಿದ್ದಾರೆ. ಪೊಲೀಸರು ಕೇಸು ದಾಖಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಕುಂಜತ್ತೂರು ತೂಮಿನಾಡಿನಲ್ಲಿ ಭೀಕರ ಅವಘಡ. ಸ್ಕೂಟರ್ ಮೇಲೆ ಟೆಂಪೋ ಹರಿದು ಯುವಕರಿಬ್ಬರ ದಾರುಣ ಸಾವು. ಅವಸರವೇ ಅಪಘಾತಕ್ಕೆ ಕಾರಣ. ಬಾಲಕಿ ಸಫಿಯಾ ಕೊಲೆ, ಹಂಸ ಪತ್ನಿ ಸಹಿತ 3 ತಪ್ಪಿತಸ್ಥರು. ಬುಧವಾರ ಶಿಕ್ಷೆ ಘೋಷಣೆ. ಎಸ್ಐ ಸಹಿತ 2 ಖುಲಾಸೆ. ವ್ಯಾಪಕ ಆರಾಧನಾಲಯ ಕಳ್ಳತನ. ಗುಡ್ಡೆ ವಿಷ್ಣುಮಂಗಲ ಕ್ಷೇತ್ರ ಚಾಕೆತ್ತಡಿ ಮಸೀದಿ ಕಳ್ಳತನ. ಧರ್ಮ ಸಾಹೋದರ್ಯದ ಸಂದೇಶ ಸಾರಿ ಗಮನೀಯವಾದ ಮಾನವ ಮೈತ್ರಿ ಸಂಗಮ. ಇದರೊಂದಿಗೆ ಸುದ್ದಿಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.